ನಮ್ಗೆ ಕೊಡೋದು ತಕ್ಕ ಮಹೋತ್ಸವ ಮೆರವಣಿಗೆಯನ್ನು ನಾವೀಗ 6:30 ಗಂಟೆಗೆ ನಾವೀಗ ಪ್ರಾರಂಭ ಮಾಡಬೇಕು. ಮಹೋತ್ಸವ ಭಾಳ ಜನ ಸೇರ್ತಾ ಇದ್ದಾರೆ. ಇನ್ನೂ ಕೂಡ ಬರ್ತಾ ಇದ್ದಾರೆ. ಆ ರಾಮನ ಉತ್ಸವವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಭಾಳ ಕಾತುರದಿಂದ ರಾಮನವಮಿಯಿಂದ ನಾವು ಏನು 37ನೇ ವರ್ಷ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಮ್ಮ ಕೋದಂಡರಾಮ ದೇವಾಲಯ 2ನೇ ವರ್ಷದ ಗರಿಷ್ಠ ಬೆಲೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಲ್ಲೇ 2ನೇ ವರ್ಷದ ರಾಮೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿದೆ. ಎಲ್ಲ ಕೂಡ ಸರ್ವ ಜನ ಸುಖಿನೋ ಬಂದಿದ್ದ ರೀತಿಯಲ್ಲಿ ಎಲ್ಲರೂ ಕೂಡ ನಮಗೆ ಒಳ್ಳೆಯ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅನಿಮರೆ ಈ ರೀತಿ ಕೆಲಸ ಮಾಡಿದ್ದಾರೆ. ಮತ್ತು ಅನ್ನ ಪ್ರಸಾದ ಕಾರ್ಯಕ್ರಮ ಕೂಡ ಬಹಳಷ್ಟು ಜನ ಇವತ್ತು ನಮಗೆ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನಮಗೆ ಅಕ್ಕಿಗಳನ್ನು ಸಿಕ್ಕುವಂಥದ್ದು, ಆಹಾರ ಧಾನ್ಯಗಳನ್ನು ಕಟ್ಟುವಂಥದ್ದು ಅದು ಕೂಡ ಆಗ್ತಾಯಿದೆ. ಇದು ಇನ್ನು ಮುಂದೆಗೆ ಕೂಡ ಇನ್ನೂ ಹೆಚ್ಚು ಒತ್ತು ಕೊಟ್ಟು ನಮ್ಮ ಜೊತೆ ಸೇರಿಕೊಳ್ಬೇಕು. ಮತ್ತು ಇದು ಇಲ್ಲಿಗೆ ನಿಲ್ಲಬಾರ್ದು. ಈ ರಾಮೋತ್ಸವ ಅಂತ ಹೇಳುವಂಥದ್ದು ಮಡಿಕೇರಿ ನಗರದಲ್ಲಿ ಹಬ್ಬದ ಒಂದು ವಾತಾವರಣ ಬರಬೇಕು. ಆ ಹಬ್ಬದ ಒಂದು ವಾತಾವರಣ ಬಂದು ಎಲ್ಲರೂ ಕೂಡ ಒಂದಾಗಿ ನಡೆಯುವಂಥ ಒಂದು ಕೆಲಸ ಬೇಕು, ಒಂದಾಗಿ ಇರುವಂಥ ಒಂದು ಕೆಲಸ ಬೇಕು. ಎಲ್ಲರೂ ಕೂಡ ಈ ಏನೀಗ ದಸರಾ ಆಗ್ತಾ ಇದೆ ಎಲ್ಲರೂ ಕೂಡ ಹೊರಗಡೆ ಇದ್ದವರು ಇಲ್ಲ ರಾಮೋತ್ಸವಕ್ಕೆ ಮಡಿಕೇರಿಗೆ ಹೋಗಬೇಕು ಅಂತ ಹೇಳುವಂಥ ವಿಶಿಷ್ಟತೆಯಲ್ಲಿ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಬೇಡಿಕೆ ಅದು. ಏಕೆಂತಂದರೆ ಈಗ ರಾಮೋತ್ಸವ 2ನೇ ವರ್ಷದ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನನಗೂ ಕೂಡ ಇಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೇವಲ ಹೆಸರಿಗೆ ಮಾತ್ರ ಅಷ್ಟೇ. ಇಲ್ಲಿ ಆಗುವಂಥದ್ದು ಮಾಡುವಂಥದ್ದು ಆಟೋಮೆಟಿಕ್ ಅದಾಗೆ ಆಗ್ತಾಯಿದೆ, ಅದಾಗೆ ಮಾಡ್ತಾಯಿದ್ದಾರೆ. ಈಗ ರಾಮನ ಹೆಸರಲ್ಲಿ ನಾವು ಏನೆಲ್ಲ ಮಾಡಿದ್ದೀವಿ ನಿಜವಾಗಿಯೂ ನಮಗೇ ಗೊತ್ತಿಲ್ಲದೆ ಏನೋ ಒಂದು ರೀತಿಯಲ್ಲಿ ವಿಜೃಂಭಣೆಯಿಂದ ಮತ್ತು ಏನೋ ಒಂದು ರೀತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಎಲ್ಲವೂ ಕೂಡ ಸಹಕಾರವನ್ನು ಕೂಡ ಕೊಟ್ಟು ಜನ ಕಟ್ಟೋಪದಲ್ಲಿ ಇಲ್ಲಿ ಬರ್ತಾಯಿದೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ತುಂಬ ಜನ ಶ್ರೀರಾಮಚಂದ್ರನ ಏನಿರ್ತೀವಿ ಆ ಶ್ರೀರಾಮಚಂದ್ರನ ಮಾದರಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಅದೆಲ್ಲ ಕೂಡ ಒಂದಾಗಿ ಇರುವಂಥ ಇವತ್ತು ಸರಿ ಮೇಲ್ಬಿಟ್ಟಿದ್ರು. ಸ್ಟಾರ್ಟ್ ಆಗಿಲ್ಲ ಏನು ಅಲ್ಲ ಅದು ತಗೊಂಡು ಇಲ್ಲ ಅದು ಪ್ರೈವೇಟ್ ಫೋನ್ ನಂಬರ್ಗಳಿದೆ. ಇದು ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರದ್ದು ಫೋಟೋನೇ ಇದೆ ಗೊತ್ತಾ. ಪಲ್ಲಕ್ಕಿಯೊಂದಿಗೆ ಮೆರವಣಿಗೆಯನ್ನು ಏನು ಶೋಭಾಯಾತ್ರೆ ಸಾಕ್ತಾ ಇದ್ದೀವಿ. ಈ ದಿನ ಈ ಶೋಭಾಯಾತ್ರೆಯ ಉದ್ಘಾಟನೆಯನ್ನು ನಗರಸಭಾ ಸದಸ್ಯ ಅಧ್ಯಕ್ಷರಾದಂಥ ಶ್ರೀಮತಿ ಕಳವತಿ ಮೇಡಮ್ ಅವರು ಹಾಗೂ ಗೋಪಣ್ಣ ಗೌರವಾನ್ವಿತ ನಮ್ಮ ದೇವಾಲಯದ ಕೊಡುಗೆ ದಾನಿಗಳಾದ ಗೋಪಣ್ಣ ಸರ್ ಅವರು ಹಾಗೂ ಶ್ರೀಮತಿ
ಮತ್ತು ನಗರ ಸಕ್ಕರೆ ಮುಖಂಡರಾದಂಥ ಶ್ರೀಯುತ ರಾಜು ಸರ್ ಅವರು ಮತ್ತು ನಮ್ಮ ದೇವರ ಸಮಿತಿ ಅಧ್ಯಕ್ಷರು ಮತ್ತು ಟ್ರಸ್ಟ್ನ ಸಭಾಪತಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ತಮ್ಮೆಲ್ಲರಿಗಾಗಿ ಕೇಳ್ಕೊಟ್ಟಿದ್ದೇವೆ. ದಯಮಾಡಿ ಹಾಗೂ ಇಲ್ಲಿ ನೆರೆದ ಎಲ್ಲ ಹಿರಿಯರ ಪರವಾಗಿ ಅಧ್ಯಕ್ಷರನ್ನ ಓಂಕಾರ ಶಂಕರ್ ಅಧ್ಯಕ್ಷರಿಂದ
ಸುಮಿತ್ರ ವಂದಿತ ರಾಮ ರಾಮ ಸುಮಿತ್ರ ವಂದಿತ ರಾಮ ರಾಮ ಸುಮಿತ್ರ ವಂದಿತ ರಾಮ ರಾಮ ಲಕ್ಷ್ಮಣ ಸೋದರ ರಾಮ ರಾಮ ಲಕ್ಷ್ಮಣ ಸೋದರ ರಾಮ ಲಕ್ಷ್ಮಣ ಸೋದರ ರಾಮ ರಾಮ ಭರತ ಸೋದರ ರಾಮ ಸೋದರ ರಾಮ ರಾಮ ಶತ್ರುಘ್ನ ಸೋದರ ರಾಮ ರಾಮ ಚತುರ್ಥ ಸೋದರ ರಾಮ ರಾಮ ಕೋದಂಡ ರಾಮ 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 ಕೋದಂಡ ರಾಮ 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 ರಘುಕುಲ ರಾಮ ರಾಮ ರಘುಕುಲ ರಾಮ ರಾಮ ರಘುಕುಲ ಸೋಮ ರಾಮ ರಾಮ ರಘುಕುಲ ಸೋಮ ರಾಮ ರಾಮ ರಾಜ ರಾಮ 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 ಪೌಲಿಕ ರಾಮ 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 ವಸಿಷ್ಠ ರಾಮ 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 ಪವಿತ್ರ ರಾಮ उमाशब्देन्द्र सावर्तमानो निवेशतु तमुद्यञ्च हिरण्येन्द्रविदार्थेन देवो यात्मनाय पश्यन् स्वाहा उमाशब्देन्द्र सावर्तमानो निवेशतु तमुद्यञ्च हिरण्येन्द्रविदार्थेन देवो यात्मनाय पश्यन् स्वाहा उमाशब्देन्द्र सावर्तमानो निवेशतु तमुद्योष पीडा परिहारो वस्तु अंगारकग्रह प्रसाद सिद्धिरस्तु यद्वाग्देवजातके निमिष्टा पूर्ते सुन्द्रे सामयञ्च मनः कृण्मस्तस्मै निमिष्टा पूर्ते सुन्द्रे सामयञ्च मनः कृण्मस्तस्मै तदेव
ರಾಮನವಮಿ. ಬಹುಶಃ ಕಳೆದ 2 ವರ್ಷದಿಂದ ಏನು ಪುನಃ ಪ್ರತಿಷ್ಠಾಪನೆ ಕೋದಂಡರಾಮ ದೇವಾಲಯ ಪುನಃ ಪ್ರತಿಷ್ಠಾಪನೆ ಆಯಿತು, ಅಲ್ಲಿಂದ ನಾವು 2 ವರ್ಷ ರಾಮ ಉತ್ಸವ ಅಂತ ಹೇಳ್ಕೊಂಡು ರಾಮ ಉತ್ಸವವನ್ನು ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ವರ್ಷ ಕೂಡ ಜನರಿಂದ ಬಹಳ ನಮಗೆ ಒಂದು ಸಹಕಾರ ಮತ್ತು ಅವರ ಒಂದು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅನ್ನ ಸಂತಾಪದ ವಿಚಾರದ ಭಾಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅದೇ ರೀತಿ ಅದಕ್ಕಿಂತ ಮಿಗಿಲಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದಕ್ಕಿಂತ ಮಿಗಿಲಾಗಿ ನಾವು ವಿಜೃಂಭಣೆಯಿಂದ ಈ ವರ್ಷ ಕೂಡ ನಾವು ಮಾಡ್ತಾಯಿದ್ದೀವಿ. ಬಹುಶಃ ಇದು ಕೊಡಗಿನಲ್ಲಿ ಪ್ರಪ್ರಥಮವಾಗಿ ನಾವು ಮಡಿಕೇರಿಯಲ್ಲಿ ಕೋದಂಡರಾಮ ದೇವಾಲಯ ಏನು ಪ್ರತಿಷ್ಠಾಪನೆ ಆದಮೇಲೆ ನಾವು ಕೊಡ್ತಿದ್ದೆ. ರಾಮ ಮಂದಿರ ಕೋದಂಡರಾಮ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದರೆ ಅದು ಕೊಡಗಿನಲ್ಲೇ ಫಸ್ಟ್. ಕೊಡಗಿನಲ್ಲೇ ಕೋದಂಡರಾಮ ದೇವಸ್ಥಾನ ಇರೋದು, ಅದು ಪ್ರತಿಷ್ಠಾಪನೆ ದೇವಸ್ಥಾನ ಅಂತೇಳಿ ಕೊಡಗಿನಲ್ಲಿ ಒಂದೇ ಇರೋದು. ಮತ್ತು ನಾವು ಕೋದಂಡರಾಮನ ಆಚರಣೆಯಿಂದ ರಾಮೋತ್ಸವವಾಗಿ ಆಚರಣೆಗೆ ಮಾಡ್ತಾಯಿದ್ವಿ. ಈ ವರ್ಷ ನಾವು 3 ದಿನದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡಿದ್ದೆವು. ಅದರಲ್ಲಿ ಒಂದು ದಿನ ನಾವು ಮೆರವಣಿಗೆ, ಮತ್ತೊಂದು ದಿನ ರಾಮನ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ, ಮತ್ತೊಂದು ದಿನ ಇಲ್ಲಿ ಮಹಾಪೂಜೆ ಮತ್ತು ದೈವ ನೃತ್ಯ ಮತ್ತು ಪೂಜಾನಗಳು ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ಮತ್ತು ರಾತ್ರಿ ಪ್ರವಚನ ಕಾರ್ಯಕ್ರಮಗಳು ಇಟ್ಕೊಂಡಿದ್ವಿ. ಮತ್ತು 3ನೇ ದಿನಕ್ಕೆ ನಾವು ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ನಾವು ಆಲ್ರೆಡಿ ಎಲ್ಲ ಗೊತ್ತಾಗಿತ್ತು. ಮತ್ತು ಅಚಾನಕ್ ಮಕ್ಕಳ ಈ ಏನು 10ನೇ ತರಗತಿ ಮಕ್ಕಳ ಒಂದು ಪರೀಕ್ಷೆ ಬಂದಿರೋದ್ರಿಂದ ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿ ಬರೋ ವರ್ಷಕ್ಕೆ ಅದನ್ನು ಮಾಡೋ ಅಂತೇಳಿ ಈ ವರ್ಷ ಕೂಡ 2 ವರ್ಷದ ಒಂದು 2 ದಿನದ ಕಾರ್ಯಕ್ರಮಗಳನ್ನು ನಾವು ಈ ಸಲ ಮಾಡಿದ್ದೀವಿ. ಭಾಳ ವಿಜೃಂಭಣೆಯಿಂದ ಆಯಿತು. ಭಾಳ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇವತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ಕೂಡ ನಮಗೆ ಭಾಳಷ್ಟು ಜನ, ಅಂದರೆ ಅಕ್ಕಿ ಅಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಕ್ಕಿಗಳು ಬರ್ತಾಯಿದೆ. ಈಗಲೂ ಕೂಡ ಹಕ್ಕಿಗಳು ತಂದು ಇಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅನ್ನ ಸಂತರ್ಪಣೆಗೆ ಭಾಳ ಜನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಮುಂದಿನ ಬಾರಿ ಕೂಡ ನಾವು ಈಗಾಗಲೇ ನಾವೊಂದು ರೂಪುರೇಷೆಗಳನ್ನು ಇಟ್ಕೊಂಡಿದ್ದೀವಿ. ಮತ್ತು ಮುಂದಿನ ಬಾರಿ ಕೂಡ ಎಲ್ಲ ನಾವು ಮಡಿಕೇರಿ ನಗರ ಮತ್ತು ಮಡಿಕೇರಿ ಸುತ್ತಮುತ್ತಲ ಹಳ್ಳಿಗಳಿಗೆ ಹೋಗಿ ಈ ರಾಮನಿಗೆ ತೆರಿಗೆಯನ್ನು ವಸೂಲಾತಿ ಮಾಡುವಂಥ ಒಂದು ಕೆಲಸ ನಾವು ಮಾಡ್ತೀವಿ. ಯಾಕೆಂದರೆ ಅನ್ನ ಸಂತರ್ಪಣೆ ಮಾಡುವಾಗ ಇವತ್ತು ಏನು 2 ವೆಹಿಕಲ್ಗಳನ್ನು ಮಾಡಿ ಯಾರ್ಯಾರಿಗೆ ತರಕಾರಿಗಳನ್ನು ಕೊಡಲಿಕ್ಕೆ ಇಷ್ಟ ಇದೆ ಅಥವಾ ಯಾವ್ಯಾವ ಹಕ್ಕಿಗಳು ದವಸ ಧಾನ್ಯಗಳನ್ನು ಕೊಡಲಿಕ್ಕೆ ಇಷ್ಟ ಇದೆ ಅಂಥದನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮುಂದಿನ ವರ್ಷ ಮಾಡಬೇಕು ಅನ್ನುವಂಥ ಇದನ್ನು ನಾವೀಗ ಜಸ್ಟ್ ಇಲ್ಲೇ ಕೂತು ನಾವು ಮಾತಾಡ್ತೀವಿ. ಯಾಕೆಂದರೆ ಈ ತೆರಿಗೆ ರೂಪದಲ್ಲಿ ಬಂದರೆ ಭಾಳಷ್ಟು ಜನ ಇಲ್ಲ ನಾನು ಶ್ರೀರಾಮಚಂದ್ರರಿಗೆ ಏನಾದರೂ ಕೊಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಬಂದು ಕೂಡ ಇಲ್ಲ ನಾನು ಏನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಒಂದು ದಿನ ನಾವು ಫುಲ್ ಅನೌನ್ಸ್ ಮಾಡಿ ಮಾರನೇ ದಿನ ನಾವು ಈ ತೆರಿಗೆ ರೂಪದಲ್ಲಿ 1-2 ವಾಹನಗಳನ್ನಿಟ್ಟು ಎಲ್ಲ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಗಳನ್ನು ನಾವು ಇವತ್ತು ಕೂತು ಇಲ್ಲಿ ಆಗಿ ಒಂದು ಮಾತುಕತೆ ಕೂಡ ಆಗಿದೆ. ಮುಂದಿನ ಸಭೆಯಲ್ಲಿ ಅದನ್ನು ಕೂಡ ಮಂಡಿಸಿ ಆ ರೀತಿ ಮಾಡ್ತೀವಿ. ಒಟ್ಟಾರೆಯಾಗಿ ಶ್ರೀರಾಮಚಂದ್ರ ಸರ್ವಜನ ಸುಖಿನೋ ಭವಂತು ಅಂತ ಹೇಳುವಂಥ ರೀತಿಯಲ್ಲಿ ಏನಿವತ್ತು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾಯಿದ್ದೀವಿ, ಅದೇ ರೀತಿ ಆ ಶ್ರೀರಾಮನ ಒಂದು ರಾಜ್ಯದಲ್ಲಿ ಏನೋ ಮೋಸ ಇರಲಿಲ್ಲ, ವಂಚನೆ ಇರಲಿಲ್ಲ, ದಗ ಇರಲಿಲ್ಲ, ಕಪಟ ಇರಲಿಲ್ಲ, ಸುಳ್ಳು ಇರಲಿಲ್ಲ. ಅದೇ ರೀತಿ ಈ ದೇಶದಲ್ಲಿ ಕೂಡ ಇವಾಗ ಎಲ್ಲವೂ ಅದೇ ರೀತಿಯ ಶ್ರೀರಾಮಚಂದ್ರ ಏನು ಗಾಂಧೀಜಿಯವರ ರಾಮರಾಜ್ಯದ ಕನಸಾಗಿತ್ತು, ಅದೇ ರೀತಿ ಈ ಭಾರತ ದೇಶ ಮತ್ತು ನಮ್ಮ ಈ ರಾಜ್ಯ ಕೂಡ ಇವತ್ತು ಎಲ್ಲವನ್ನು ಬಿಟ್ಟು ಎಲ್ಲರೂ ಕೂಡ ಸರ್ವ ಜನರು ಕೂಡ ಒಂದಾಗಿ, ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇನ್ನು ಯಾವುದೇ ಸಮುದಾಯದವರಾಗಿರ್ಬೋದು ಎಲ್ಲರೂ ಕೂಡ ಒಂದಾಗಿ ಬಾಳುವಂಥ ಒಂದು ಒಟ್ಟಿಗೆ ಬಾಳುವಂಥ ಒಂದು ಕೆಲಸ ಆಗಲಿ. ಯಾಕೆಂದರೆ ನಮಗೆ ಕೂಡ ಇವತ್ತು ಹಲವಾರು ಜನರು ಇವತ್ತು ಕ್ರೈಸ್ತ ಸಮುದಾಯದವರು ಕೂಡ ಹಲವಾರು ಜನರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಸಲ್ಮಾನ ಸಮುದಾಯದವರು ಕೂಡ ಹಲವಾರು ಜನರು ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಶ್ರೀರಾಮಚಂದ್ರನ ಇದಕ್ಕೆ ಯಾರು ಕೂಡ ತಾರತಮ್ಯ ಮಾಡದೆ ಸಹಕಾರವನ್ನು ಕೊಟ್ಟಿರೋದಕ್ಕೂ ಕೂಡ ಇವತ್ತು ನಮಗೆ ಒಂದು ವಿಶೇಷವಾಗಿದೆ. ಅದರಿಂದ ಎಲ್ಲವನ್ನು ಕೂಡ ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲಿ ಚೆನ್ನಾಗಿರಬೇಕು ಅಂತ ಹೇಳೋ ಒಂದೇ ಒಂದು ಕಲ್ಪನೆಯಲ್ಲಿ ನಾವಿವತ್ತು ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲರೂ ಕೂಡ ಒಂದಾಗಲಿ.
Gracias.
समाहितीं सुपुत्रतां समाहितायुरष्टभूतिं शिवैति सोचिरात् मनोरथान् प्रार्थयामि महागणपतिमुद्दिश्य नमक प्रदान कलशाभिषेकपूर्वस्वर Namo
ಜಗದ
ಧರಿಸಿದ ಚಿರದಲ್ಲಿ ಸರಿ 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 ದಾಡುದಡಿ ಆಡ್ಯಾನೆ ರಂಗ ಆಡ್ಯಾನೆ ಆಡ್ಯಾನೆ ರಂಗ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಬಿಡಿಕ್ಕ ಬಿಡಿಕ್ಕ ಡಿಡಿಕ್ಕ ಡಿಡಿರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ದುಮ್ 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 ದುಬಿ ನುಡಿದೆ ದುಮ್ 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 ದುಬಿ ನುಡಿದೆ ದುಮ್ 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 ದುಬಿ ನುಡಿ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ದೂರದಲ್ಲಿ ಹೋಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂದು ವಿಜಯ ವಿಠಲರಾಯನು ನಿಂತು ವಿಜಯ ಎಂದು ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಬಿಡಿಕ್ಕ ಡಿಡಿಕ್ಕ 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 ಎಂದು ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸ ವಾಹನ ಇಂದ್ರಾದ್ಯಾರಾಕಾಶದಲ್ಲಿ ದುಮ್ 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 ದುಬಿ ನುಡಿದೆ ದುಮ್ 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 ದುಬಿ ನುಡಿದೆ ದುಮ್ 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 ದುಬಿ ನುಡಿದೆ ಸಂಜೆ ಸಂಜೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಕೇಳಿ ಆಡ್ಯಾನೆ ರಂಗ ಕೇಳಿ ಆಡ್ಯಾನೆ ಕೇಳಿ ಆಡ್ಯಾನೆ
ನೀಡಿಯಾಗ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಭಜೆ ಭಜೆ ಶ್ರೀರಾಮ ಚರಣಂ ರಾಮಂ ಭಟಾಭಿರಾಮಂ ರಾಮಂ ಭಜೆ ರಾಮಚಂದ್ರ ಕೋದಂಡ ರಾಮಂ ಭಜೆ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಭಜೆ ವೈದೇಹಿ ರಾಮಂ ವೈಕುಂಠ ರಾಮಂ ವೈದೇಹಿ ರಾಮಂ ವೈಕುಂಠ ರಾಮಂ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಶ್ರೀರಾಮಚಂದ್ರ ಗೋಪಾಲ ಚೂಡಾಮಣಿ ಶ್ರೀರಾಮಚಂದ್ರ ಗೋಪಾಲ ಚೂಡಾಮಣಿ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಅಯೋಧ್ಯ ರಾಮಂ ಪಟ್ಟಾಭಿರಾಮಂ ಅಯೋಧ್ಯ ರಾಮಂ ಪಟ್ಟಾಭಿರಾಮಂ ಅಯೋಧ್ಯ ರಾಮಂ ಪಟ್ಟಾಭಿರಾಮಂ ಅಯೋಧ್ಯ ರಾಮಂ ಪಟ್ಟಾಭಿರಾಮಂ ಶ್ರೀರಾಮಚಂದ್ರ ಕೋದಂಡ ರಾಮಂ ಭಜೆ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಶ್ರೀರಾಮ ಚರಣಂ ಭಜೆ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಶ್ರೀರಾಮಚಂದ್ರ ಶ್ರೀರಾಮ ಚರಣಂ ಭಜೆ ಪಾವಕುಲಭೂರಂಗಾರಿಯಲಾಗದು ಗೋಪಕಾಯ್ವಾಗೊಲ್ಲನಂತೆ ಕುಲವೆಂಗರಿಯಲಾಗದು ಗೋಪಕಾಯ್ವಾಗೊಲ್ಲನಂತೆ ಪಾವಕುಲವೆಂಗರಿಯಲಾಗದು ಎಂಗರಿಯಲಾಗದು ಗೋಪಕಾಯ್ವಾಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ನಂದನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ನಂದನಂತೆ ಪಾವಕುಲಭೂರಂಗಾರಿಯಲಾಗದು ಭಾವಕುಲಭೂರಂಗಾರಿಯಲಾಗದು ಗೋವುಗಳನ್ನು ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ 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 ಕರಳ ಕಣದಿ ಮರಳನೆಗಸಿ
ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಕಣ್ಣ ತನ್ನ ಮೊಮ್ಮಗಳಂತೆ ಮುಖದ ಚೆಲುವನಂತೆ ಮುಖನ ತನ್ನ ಮೊಮ್ಮಗನಂತೆ ಮುಖ ಮುಖದ ಚೆಲ್ವನಂತೆ ಯಾವ ಕುಲವೋ ರಂಗ ಅರಿಯಲಾಗದು ಭಾವ ಕುಲವೋ ಹರಿಯಲಾಗದು ಕರಡಿ ಮಗಳ ಚಂದನಂತೆ ಕರಡಿ ಮಗಳು ಮಡದಿಯಂತೆ ಕರಡಿ ಮಗಳ ಚಂದನಂತೆ ಕರಡಿ ಮಗಳು ಮಡದಿಯಂತೆ ಕರಡಿಯನ್ನು ಹಿಡಿದನಂತೆ ಏಳು ಲೋಕದ ಒಡೆಯನಂತೆ ಕರಡಿಯನ್ನು ಹಿಡಿದನಂತೆ ಏಳು ಲೋಕದ ಒಡೆಯನಂತೆ ಕರಡಿಯನ್ನು ಹಿಡಿದನಂತೆ ಬಾಬಾ ಬಕುತಾರ ಪ್ರಿಯ ಆರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಶ್ರೀನಿವಾಸರಾಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಚಂದನವೇರಿ ಬಾಪ ಗಂಗ ದೇವೋ ತುಂಗ ನಂದ ನಂದನ ಹರಿಮದವಂತ ಕರುಣಾಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಹ ಚಂದನವೇರಿ ಬಪರಂಗ ದೇವೋ ತುಂಗ ನಂದ ನಂದನ ಹರಿವರ ಭಂಗ ಕರುಣಾಯನ ಸುಂದರಾಂಗ ಹೇ ನಾರಸಿಂಗ ಗಂಧ ವಿರತಿಯು ನಂದಿವಾನ ಮರೇಂದ್ರ ತನಕ ಸನಂದನಾದಿ ಮುನಿ ವೃಂದ ಬಂದು ಮಿಕ್ಕಿಂದು ನಿಂದಾಡಲು ಆನಂದದಿ ಬನಕ್ಕೆ ಕಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಸರಾಯ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತಾರಾಮನ್ಗೆ ಜಗದಾಗಿಸುವ ಕೊಳೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತಾರಾಮನಕ್ಕೆ ಜಗಜಾಗಿಸುವ ಕೊಳೆವ ಸೊಗಸಾಗಿ ಬಗೆ ಬಗೆ ಪೊಗಳುತ್ತಲಿ ಬೇಗ ಜಿಗಿ ಜಿಗಿದಾಡಲು ಮಗಳು ನರೆಯ ಪುರದ ನಿವಾಸ ಮಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ
ಮುಕುತಾರೊಡೆಯ ದೇವಯ್ಯ ದಿಯ ಕಾರಯ್ಯ ಬಾಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ವಾರಿ ಜಲಯ ಪದೆ ವಾರಿ ಜನಾವನೆ ವಾರಿ ಜಗವಪಿತ ವಾರಿ ಜನೇತರೆ ವಾರಿ ಜಮಿಯುತ್ತ ಬಾಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ನಿನ್ನಷ್ಟು ನೆಮ್ಮದಿಯು जय जय हनुमान जय गुरु जय जय पवन 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 जगला करुणिसो जय जय हनुमान जय गुरु जय जय पवन जय जय हनुमान जय गुरु जय जय पवन निर्भयत्व आरोग्य करुणिसो जय 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 हनुमान जय गुरु जय जय पवन निर्भयत्व आरोग्य करुणिसो जय जय हनुमान जय गुरु जय जय पवन वाक्पटुत्व हरिशरणे करुणिसो जय जय हनुमान जय गुरु जय जय पवन जय गुरु जय जय पवन वाक्पटुत्व हरिशरणे करुणिसो श्रीराम दर्शन भाग्य करुणि जय जय हनुमान जय गुरु जय जय पवन 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 पवन पुत्र हनुमान की जय आंजनेय जय बल भीमा जय भक्तवर अतुलित बलधाम ಹನುಮಂತ ಎಮ್ಮ ರಕ್ಷಿಸು ರಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ 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 ಪವನ ಪುತ್ರ ಹನುಮಾನ್ ಕಿ ಜೈ राम स्मरण कोडु श्री राम जय जय राम श्री राम जय जय राम राम जय जय राम राम सेवय कोडु श्री राम जय जय राम श्री राम जय राम रामायणದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय पवन जय जय हनुमान जय गुरु जय जय पवन ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ ದಾಸಾಗ್ರಜವ ಸುತ ಮಾರುತಿ ಹನುಮ ದಾಸಾಗ್ರಜರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು
सो जय जय हनुमान जय गुरु जय जय पवन 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 पवनपुत्र हनुमान की जय पवनपुत्र हनुमान की जय ಸ್ಥಾನದಲ್ಲಿ ಮೂವರು ಸ್ವಾಮೀಜಿಗಳು ಇವತ್ತು ಉಪಸ್ಥಿತರಿದ್ದಾರೆ. ಈ ದೇವಾಲಯ ಅವರನ್ನು ಸ್ವಾಗತಿಸುವ ಮುನ್ನ ಅವರ ಕಿರು ಪರಿಚಯವನ್ನು ಚಿದ್ವಿಲಾಸ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಹಲಸೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷ ಸ್ವಾಮಿ ಬೋಧ ಸ್ವರೂಪಾನಂದಜಿ ಮಹಾರಾಜ್ ರಾಮಕೃಷ್ಣ ಪಂಥದ ಹಿರಿಯ ಸ್ವಾಮೀಜಿ. ಸನ್ಯಾಸ ಜೀವನಕ್ಕೆ ಬರುವ ಮೊದಲು ಮೈಸೂರಿನ ರಾಷ್ಟ್ರೀಯ ಇಂಜಿನಿಯರಿಂಗ್ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದರು. ಅಲ್ಲಿ ಅವರು ಬೋಧನಾ ಅಧ್ಯಾಪಕರಾಗಿ ಮತ್ತು ನಂತರ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸಿದರು. 1990ರಲ್ಲಿ ಬೇಲೂರು ಮಠದಲ್ಲಿ ರಾಮಕೃಷ್ಣ ಪಂಥದ ಸ್ವಾಮೀಜಿಯಾಗಿ ಸೇರಿದರು ಮತ್ತು ಅಲ್ಲಿ 17 ವರ್ಷಗಳ ಕಾಲ ಪರಿಹಾರ 92ರ ಈ ಸಮಯದಲ್ಲಿ ಅವರನ್ನು 4 ಚಂಡಮಾರುತ ಆಶ್ರಯಗಳು ಮತ್ತು ರಾಮಾಲಯ ನಿರ್ಮಾಣದಲ್ಲಿ ಸಹಾಯ ಮಾಡಲು ಆಂಧ್ರ ಪ್ರದೇಶಕ್ಕೆ ಕಳುಹಿಸಿಕೊಡಲಾಯಿತು. ಇದರ ಜೊತೆಗೆ ಅವರು ಸ್ವಲ್ಪ ಸಮಯದವರೆಗೆ ಬೇಲೂರು ಮಠದಲ್ಲಿ ಹೊಸದಾಗಿ ಸೇರಿ ಸಹಚಾರಿಗಳಿಗಾಗಿ ಪೂರ್ವ ಪ್ರೊಬೇಷನರಿ ತರಬೇತಿ ಕೇಂದ್ರದ ಉಸ್ತುವಾರಿಯನ್ನು ವಹಿಸಿದ್ದರು. ಸನ್ಯಾಸಿ ಜೀವನ, ಶ್ರೀ ರಾಮಕೃಷ್ಣ, ಪವಿತ್ರ ತಾಯಿ ಶ್ರೀ ಶಾರದಾ ದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳ ಕುರಿತು ಅವರಿಗೆ ತರಬೇತಿಗಳನ್ನು ಸ್ವಾಮೀಜಿಗಳು ತೆಗೆದುಕೊಳ್ತಾ ಇದ್ದರು. ಶ್ರೀಯುತರು ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆ ಕೇಂದ್ರದ ಮುಖ್ಯಸ್ಥರಾದ ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿ ಮಹಾರಾಜ್ ಅವರ ಅಡಿಯಲ್ಲಿ ಭಗವಾನ್ ಶ್ರೀ ರಾಮಕೃಷ್ಣರ ಸಾರ್ವತ್ರಿಕ ದೇವಾಲಯವನ್ನು ನಿರ್ಮಿಸುವಲ್ಲಿ ಸೇವೆ ಸಲ್ಲಿಸಿದರು ಮತ್ತು ನಂತರ 2010ರಿಂದ 2021ರವರೆಗೆ ಈ ಕೇಂದ್ರದ ಅಧ್ಯಕ್ಷರಾಗಿ ಮತ್ತು 2021ರಿಂದ 2023ರವರೆಗೆ ತುಮಕೂರು ಜಿಲ್ಲೆಯ ಮಾದಿಹಳ್ಳಿಯಲ್ಲಿರುವ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾಮೀಜಿ ಕೊಡಗು ಜಿಲ್ಲೆಯ ಬಡವರು ಮತ್ತು ದೀನದಲಿತರಿಗಾಗಿ ಅನೇಕ ಕಲ್ಯಾಣ ಚಟುವಟಿಕೆಗಳಲ್ಲಿ ಆಳವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. 2018 ಮತ್ತು 19ರ ಭಾರೀ ಭೂಕುಸಿತ ಮತ್ತು ಪ್ರವಾಹದಿಂದ ಸಂತ್ರಸ್ತರಾದ ಮತ್ತು ವ್ಯಕ್ತಿತ್ವ ವಿಕಸನ ತರಗತಿಗಳನ್ನು ಸಹ ನಡೆಸುತ್ತಾರೆ. ಅವರು ಕರ್ನಾಟಕ ರಾಮಕೃಷ್ಣ ವಿವೇಕಾನಂದ ಯುವ ಗೌರವಾನ್ವಿತರನ್ನ ಭಕ್ತಿಪೂರ್ವಕವಾಗಿ ಇಂದಿನ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾಮೀಜಿಯವರ ಬಗ್ಗೆ ಪರಿಚಯದೊಂದಿಗೆ ಅವರು ಈ ಹಿಂದೆ ಎಲ್ಲ ಕಡೆ ಆ ಕೊರೋನಾ ಸಂದರ್ಭದಲ್ಲಿ ಸುತ್ತಾಡಿ ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಮತ್ತು ಆಹಾರ ಪ್ಯಾಕೆಟ್ಗಳನ್ನು ಕೊಡ್ತಾ ಇದ್ರು. ನಾವು ಕೂಡ ಇಲ್ಲಿ ಮಲ್ಲಿಕಾರ್ಜುನ ನಗರಕ್ಕೆ ಕೇಳಿದಾಗ 2 ಬಾರಿ ಬಂದಿದ್ದಾರೆ. ಒಂದು ಸಲ ಪ್ರತಿಯೊಂದು ಕುಟುಂಬಕ್ಕೆ ದೊಡ್ಡ ದೊಡ್ಡ ಕುಂಬಳಕಾಯಿಗಳನ್ನು ಎಲ್ಲೆಲ್ಲಿಂದನೂ ತಂದು ಕೊಟ್ಟಿದ್ರು. ಕುಂಬಳಕಾಯಿ ಸಹಿತವಾಗ ಆಹಾರ ಪದಾರ್ಥಗಳನ್ನು ಬಹಳ ಖುಷಿಯಲ್ಲಿ ಒಪ್ಕೊಂಡು ತರ್ತಾ ಇದ್ರು. ಹಾಗಾಗಿ ಅವರ ಸೇವೆ ಅವಿಸ್ಮರಣೀಯ. ಅಂದರೆ ಸ್ವಾಮೀಜಿ ಅಂತ ಹೇಳಿದರೆ ಮಠದಲ್ಲಿ ಉಪಸ್ಥಿತರಿದ್ದು ಕೇವಲ ಜಪತಪಗಳಲ್ಲಿ ಮಾತ್ರ ಸೀಮಿತರಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅವರು ಜೀವಂತ ಸಾಕ್ಷಿ. ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ಫಲತಾಂಬೂಲವನ್ನು ಹಾರಾರ್ಪಣೆಯ ಇದೀಗ ಫಲತಾಂಬೂಲವನ್ನು ಮತ್ತೊಬ್ಬರು ರಾಮಕೃಷ್ಣ ಮಠದ ಸ್ವಾಮೀಜಿ ಇದ್ದಾರೆ. ಹೊನ್ನಂಪೇಟೆ ಶಾರದಾಶ್ರಮದ ಅಧ್ಯಕ್ಷರಾಗಿರುವಂತಹ ವರಹಿತಾನಂದ ಸ್ವಾಮೀಜಿ, ಇನ್ನು ನಮ್ಮವರೇ ಬೇರೆ ಪತ್ರಕರ್ತರಾಗಿ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಅಗಾಧವಾದ ಸೇವೆಯನ್ನು ಸಲ್ಲಿಸಿದಂತಹ ಸೋಮನಾಥಾನಂದರು, ಅಂದರೆ ಅವರು ಸೋಮೇಶ್ ಅಂತ ಹೇಳಿ ಶ್ರೀ ಸುತ ಅಂತ ಹೇಳುವಂತಹ ಬರಹಗಳಲ್ಲಿ ಕೂಡ ಪ್ರಖ್ಯಾತರಾಗಿದ್ದರು. ಜೊತೆಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಮುನ್ನ ಆದಂತಹ ಹೋರಾಟಗಳ ಸಂದರ್ಭ ಅಶೋಕ್ ಸಿಂಘಾಲ್ ಅಂತ ಅವರು ಅನೇಕ ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ.
ಅಶೋಕ್ ಸಿಂಘಲ್ ಅವರ ಪರಮ ಮಿತ್ರರಾಗಿ ಇವರು ಕೂಡ ಅಯೋಧ್ಯೆಯಲ್ಲಿದ್ದರು. ಅವರು ಮಡಿಕೇರಿ ಒಂದ್ಸಲ ಅಶೋಕ್ ಸಿಂಘಲ್ ಅವರು ಬಂದಾಗ ಸೋಮೇಶ್ ಅವ್ರನ್ನ ಸಂಬೋಧಿಸಿ ಮಾತನಾಡಿದ್ದು ಅಶ್ವಿನಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮದಲ್ಲಿ ನನಗೆ ಈಗಲೂ ನೆನಪಿದೆ. ಹಾಗಾಗಿ ಅಯೋಧ್ಯೆ ರಾಮನ ಕಾರ್ಯಕ್ರಮದಲ್ಲಿ ಕೂಡ ಸೋಮಾನಂದವಾಗಿ ಗುರಿ ಸ್ವಾಮೀಜಿಯವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಮ್ಮವರೇ ಆಗಿದ್ದರೂ ಕೂಡ ಅವರನ್ನು ನಾವು ಪರಿಗಣಿಸಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ನಾವು ಆಹ್ವಾನಿಸಿದ್ದೀವಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಮಿ ಪರಹಿತಾನಂದಜಿ ಮಹಾರಾಜರವರು ಪ್ರಸ್ತುತ ನಮ್ಮ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆಯ ಅಧ್ಯಕ್ಷರಾಗಿ ಕೆಲವು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮೊದಲು ಕೂಡ ಅಲ್ಲಿ ನಮ್ಮ ಆಸ್ಪತ್ರೆಯ ಉಸ್ತುವಾರಿಯಾಗಿ ಕೂಡ ಹಲವಾರು ವರ್ಷಗಳನ್ನು ಸೇವೆ ಸಲ್ಲಿಸಿದ್ದಾರೆ ಮತ್ತು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ತಮ್ಮ ಪ್ರಾರಂಭಿಕ ಜೀವನವನ್ನು ನಡೆಸಿ ಸುಮಾರು 24 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ನಂತರ ಈಗ ಪೊನ್ನಂಪೇಟೆಯಲ್ಲೂ ಕೂಡ ಸುಮಾರು 10 ವರ್ಷಗಳಿಂದ ಹೆಚ್ಚು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷದ ವಿಚಾರ. ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಈಗಾಗಲೇ 2 ವರ್ಷಗಳ ಹಿಂದೆ ಕೂಡ ಈ ದೇವಸ್ಥಾನದ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಇತ್ತು. ನಮ್ಮ ಶ್ರೀಯುತ ಶಕ್ತಿ ರಾಜೇಂದ್ರರವರು ಅವರ ಪ್ರೀತಿಯ ಕರೆಗೆ ಹೋಗೊಟ್ಟು ಹಾಗೂ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೇನೆ. ಅವರಿಗೆ ನಾನು ಒಂದು ಕಿರು ಕಾಣಿಕೆಯನ್ನು ಈ ರಾಮಯತೆ ನಮಃ ಜನನಿ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಹೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಶ್ರೀರಾಮ ನಮ್ಮ ಭಾರತದ ಆತ್ಮ. ಕಾರ್ಯವೈಭವಗಳು ನಾಮ ಮಹಿಮೆಗಳು ಜಗನ್ಮಂಗಳಕರವಾಗಿದೆ. ಹಾಗಾಗಿ ರಾಮನ ನಾಮಸ್ಮರಣೆಯನ್ನು ನಾವು ನಿತ್ಯವೂ ಕೂಡ ಮಾಡ್ತೇವೆ. ರಾಮನಾಮ ಎಲ್ಲ ಅಪವಿತ್ರಗಳನ್ನು ಪಾಪಗಳನ್ನು ದೂರ ಮಾಡುತ್ತೆ ಅನ್ನೋದು ನಮ್ಮ ಸಹಸ್ರಾರು ವರ್ಷಗಳಿಂದ ನಾವು ತಿಳಿದುಕೊಂಡು ಬಂದಿರುವಂತಹದ್ದು. ಆತ ಜಾನಕಿ ರಮಣನಾಗಿ ಭಕ್ತರ ಈಡೇರಿಕೆಗಳನ್ನು ಕೂಡ ಮಾಡುವಂಥ ಕಲ್ಪವೃಕ್ಷ ಇದ್ದ ಹಾಗೆ ಸರ್ವಭೂತ ಹಿತನಾಗಿ ಲೋಕದವರಿಗೆ ಎಲ್ಲರಿಗೂ ಕೂಡ ಆಶ್ರಯದಾತನಾಗಿದ್ದಾನೆ ಶ್ರೀರಾಮಚಂದ್ರ. ಹಾಗಾಗಿ ಮನುಷ್ಯನ ಸಂಬಂಧವನ್ನು ನಾವು ನೋಡಿದಾಗ ಆತ ಒಂದು ಆದರ್ಶ ಪುರುಷನಾಗಿ ಕಂಗೊಳಿಸ್ತಾನೆ. ಅವನು ಶಪುತ್ರನಾಗಿ, ಪತಿಯಾಗಿ, ಮಿತ್ರನಾಗಿ, ರಾಜನಾಗಿ, ಮುತ್ಸದ್ದಿಯಾಗಿ, ಶತ್ರುಗೂ ಕೂಡ ಏನು ಅನುಕಂಪ ಅವನಲ್ಲಿ ಇತ್ತು ಅನ್ನೋದು ನಾವು ರಾಮಾಯಣದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಎಷ್ಟು ಅವನು ಅನುಕಂಪ, ಶತ್ರುಗಳ ಮೇಲೆ ಕೂಡ ಅವರು ಉದ್ಧಾರ ಆಗಬೇಕು ಅನ್ನೋ ಒಂದು ಕಾಳಜಿ ಅವನಲ್ಲಿ ಇರುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಆತ ಸಕಲ ಸಂಪನ್ಮೂಲಗಳ ಅತ್ಯುತ್ತಮ ನಿರ್ವಾಹಕ. ಮನುಷ್ಯರ ಸಂಬಂಧಗಳು ಹೇಗಿರಬೇಕು, ಹೇಗೆ ಉನ್ನತವಾದಂಥ ಜೀವನವನ್ನು ನಾವು ಸಂಸಾರದಲ್ಲಿದ್ದು ನಡೆಸಬೇಕು ಅನ್ನೋದನ್ನು ಶ್ರೀರಾಮ ನಮಗೆ ಆದರ್ಶಪ್ರಾಯನಾಗಿ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಅವನನ್ನು ನಾವು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಮರ್ಯಾದ ಅಂದರೆ ಒಂದು ಇತಿಮತಿಗೆ ಒಳಗೊಳ್ಳುವಂಥವನು. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವನ ಆ ಇತಿಥ್ಯ, ಆ ಮರ್ಯಾದೆಯನ್ನು ಮೀರಿ ನಡೀಲಿಲ್ಲ ಅಂತವನು. ಎಂಥ ಕಷ್ಟವನ್ನೇ ಬಂದಿರಲಿ, ನಾವು ಯೋಚನೆ ಮಾಡಿ ಒಬ್ಬ ಯುವಕ ಒಬ್ಬ ರಾಜ ಆಗಿ ನಾಳೆ ಆಗಬೇಕು, ಎಲ್ಲ ವ್ಯವಸ್ಥೆ ಆಗಿದೆ, ಅವನನ್ನು ರಾಜ್ಯಭಾರದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂಥ ಜಾಗದಲ್ಲಿ ನೀನು ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವನ ಮಾನಸಿಕ ಸ್ಥಿತಿ ಹೇಗಿರಬೇಕು? ಸ್ವಲ್ಪ ಭಗವಂತ ನಮಗೆ ಊಹೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅವನು ಎಂಥ ಮಹಾತ್ಮ ಅಂತೇಳಿ.
ಸುಖ ಬಂದರೆ ಹಿಗ್ಗದೆ ನೋವಿನಲ್ಲೂ ಕುಗ್ಗದೆ ನಾವು ಸಮತ್ವವನ್ನು ಕಾಪಾಡಿಕೊಳ್ಬೋದು ಹೇಗೆ ಅನ್ನೋದನ್ನು ಶ್ರೀರಾಮಚಂದ್ರ ತನ್ನ ಜೀವನದಲ್ಲಿ ತೋರಿಸಿದ್ದಾನೆ. ಅಂಥ ಸಂದರ್ಭದಲ್ಲೂ ಕೂಡ ತನ್ನ ತಂದೆಯನ್ನು ಬೈಲಿಲ್ಲ. ತನ್ನ ತಾಯಿ ಯಾರು ಮಲತಾಯಿ, ಅವಳ ಕಾರಣದಿಂದ ಇವನು ಹೋಗ್ಬೇಕು, ಅವಳನ್ನು ಕೂಡ ಬೈಲಿಲ್ಲ. ಅಂಥ ಒಂದು ಮಹತ್ತರ ಸಂದೇಶವನ್ನು ಕೊಟ್ಟಂತಹ ಶ್ರೀರಾಮಚಂದ್ರ ನಮಗೆಲ್ಲರೂ ಕೂಡ ಆದರ್ಶಪ್ರಾಯ ಆಗದೆ ಇನ್ಯಾರಾಗ್ತಾನೆ. ಏಕಪತ್ನಿ ವ್ರತಸ್ಥ, ಸ್ವತಃ ತನ್ನ ತಂದೆ ಬಹುಪತ್ನಿತ್ವವನ್ನು ಇದ್ರೂ ಕೂಡ ತಂದೆಯನ್ನು ಅವನು ತೆರಳಲಿಲ್ಲ. ಆದರೆ ತಂದೆ ಮಾಡಿದಂಥ ತಪ್ಪು ನಾನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏಕಪತ್ನಿ ವ್ರತಸ್ಥನಾಗಿ ಅವನು ಕೈಗೊಂಡು ಯಾವಾಗ ಸೀತೆ ವನವಾಸಕ್ಕೋಗಿರ್ಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೂ ಕೂಡ ಹೇಳಿದ್ರಂತೆ, ಇನ್ನೊಂದು ಮದುವೆ ಮಾಡ್ಕೊಳ್ಬೇಕು, ಯಾಗ ಮಾಡಬೇಕಾದ್ರೆ ಅಂದರೆ ಇಲ್ಲ ಇಲ್ಲ ಅಂತೇಳಿ ಸೀತೆಯ ಚಿನ್ನದ ಪ್ರತಿಮೆಯನ್ನು ಮಾಡಿ ಅಲ್ಲಿ ಅವನು ಆ ಯಾಗವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಅಂದರೆ ಆತನಲ್ಲಿದ್ದಂತಹ ಒಂದು ಏಕಪತ್ನಿ ವ್ರತಸ್ಥ, ಏಕ ಬಾಣ, ರಾಮ ಬಾಣ ಯಾವಾಗಲೂ ಕೂಡ ಅದು ತಪ್ಪಿಸೋದಿಲ್ಲಂತೆ. ಅವನು ಏನಾದರೂ ಗುರಿ ಇಟ್ಟು ಹೊಡೆದೇ ಆ ಬಾಣ ಅಲ್ಲಿ ತಗಲೇಬೇಕು. ಹೀಗೆ ಶ್ರೀರಾಮಚಂದ್ರ ನಮಗೆ ಆದರ್ಶಪ್ರಾಯನಾಗ್ತಾನೆ. ದೈವತ್ವದ ಎತ್ತರಕ್ಕೆ ಏರಿದ ವಿಶ್ವ ಮಾನವ. ಏಕೆಂದರೆ ಅವನು ನಮಗೆ ಅನುರೂಪವಾಗಿ ಅತ್ಯುತ್ತಮನಾಗಿ ಆದರ್ಶವಾಗಿ ಆಕರ್ಷಣೀಯನಾಗಿದ್ದಾನೆ. ನಮ್ಮ ಭಾರತ ವರ್ಷ ಭದ್ರ ಬುನಾದಿಯಾಗಿರುವ ಚಿರ ನಿತ್ಯ ನೂತನ ನಿತ್ಯ ಪುರಾತನವಾಗಿರುವಂಥ ಶಾಶ್ವತ ಮೌಲ್ಯಗಳನ್ನೇನಾದರೂ ನಮಗೆ ಕೊಟ್ಟಿದ್ರೆ ಅದು ರಾಮಚಂದ್ರನ ಒಂದು ಕೊಡುಗೆ ಅಪಾರವಾಗಿದೆ ಅನ್ನೋದನ್ನು ನಾವು ನೋಡ್ತೀವಿ. ಪಿತೃವಾಕ್ಯ ಪರಿಪಾಲಕ ಆತ. ತನ್ನ ತಂದೆ ಒಂದು ಮಾತು ಕೊಟ್ಟಿದ್ದಕ್ಕೆ ಅದನ್ನು ನಡೆಸ್ಕೊಡ್ಲಿಕ್ಕೆ ತಾನು ಸ್ವತಃ ಸಿದ್ಧನಾಗಿ ಹೋಗ್ತಾನೆ. ನೋಡಿ, ಇದು ಎಷ್ಟು ಜನಕ್ಕೆ ನಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ, ಆ ಒಂದು ದೃಷ್ಟಿಕೋನ ನಮ್ಮಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಹಾಗಾಗಿ ವಾಲ್ಮೀಕಿಗಳು ಶ್ರೀರಾಮನನ್ನು ಸತ್ಯ ಪರಾಕ್ರಮನೆಂದೇ ಕರೀತಾರೆ. ತಂದೆ ಮಾತುಗಳನ್ನು ಮೊದಲಿಂದನೂ ಗೌರವಿಸ್ತಾ ಇದ್ದಾರೆ. ಸ್ವತಃ ತಂದೆನೂ ಕೂಡ ಹೇಳಲಿಲ್ಲ ನೀನು ಕಾಡಿಗೆ ಹೋಗ್ಬೇಕು ಅಂತೇಳಿ. ಆದರೆ ಕೈಕೇಯಿ ಆ ಮಾತನ್ನು ಹೇಳ್ತಾಳೆ, ನಿನ್ನ ತಂದೆ ಮಾತು ಕೊಟ್ಟಿದ್ದರು ನನಗೆ, ಅದ್ರ ಪ್ರಕಾರ ನೀನು ವನವಾಸಕ್ಕೆ ಹೋಗಬೇಕು ಅಂತೇಳಿ. ತಕ್ಷಣ ರಾಮಚಂದ್ರ ಒಪ್ಕೊಂಡು ಹೊರಡ್ತಾನೆ. ಅದು ತಂದೆಯ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಸತ್ಯವಚನವನ್ನು ನಾನು ಪಾಲನೆ ಮಾಡಬೇಕು. ತಾನು ಕೊಟ್ಟಿದ್ದಂಥ ಸತ್ಯವಚನ ಅಲ್ಲ, ತನ್ನ ಸ್ವಂತ ತಂದೆ ಕೊಟ್ಟಂಥ ವಚನವನ್ನು ಕೂಡ ನಾನು ಪಾಲಿಸೋದು ಧರ್ಮ, ನನ್ನ ಮಗನಾಗಿ ಆತನ ಮಗನಾಗಿ ಅನ್ನೋದನ್ನು ನಾವು ನೋಡ್ತೇವೆ. ಇದು ನಾವು ಅವನ ಒಂದು ವಿಶೇಷತೆಯನ್ನು ನಾವು ಕಾಣ್ತೇವೆ. ಮತ್ತು ವಿನಯಶೀಲತೆ, ರಾಮನಲ್ಲಿ ಆ ವಿನಯ ಮೂರ್ತಿ ಆತ. ಎಷ್ಟು ಅಂತ ಹೇಳಿದ್ರೆ ತಾಟಕೀಯ ವಧಾ ಪ್ರಸಂಗ ಆಗ್ಬೋದು, ನಮಗೆಲ್ಲ ಗೊತ್ತಿರ್ಬೋದು. ವಿಶ್ವಾಮಿತ್ರ ಬಾಲಕ ಶ್ರೀರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಯೋಧ್ಯೆಗೆ ಬರ್ತಾನೆ. ಬಹುಶಃ ದಶರಥನ ಕೇಳಿದರೆ ಅವನದೊಂದು ದೊಡ್ಡ ಸೈನ್ಯವನ್ನು ಕಳಿಸಿ ಅವನನ್ನು ನಾಶ ಮಾಡ್ಬೋದಿತ್ತು. ಆದರೆ ವಿಶ್ವಾಮಿತ್ರ ಹೇಳ್ತಾನೆ, ಇಲ್ಲ ನನಗೆ ಚಿಕ್ಕ ಹುಡುಗರೇ ಬೇಕು ಅಂತ ಹೇಳಿದಾಗ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಾಟಕ ವಧೆಯನ್ನು ಮಾಡ್ತಾನೆ. ಅದು ಕೂಡ ಅದಕ್ಕೆ ಕಂಟಕಿ, ಲೋಕ ಕಂಟಕಿಯಾಗಿರುವಂಥ ಆ ಹೆಂಗಸಾಗಿದ್ರು ಕೂಡ ಅವಳು ಲೋಕ ಕಂಟಕಿ ಆಗಿದ್ದಾಳೆ. ಹಾಗಾಗಿ ಅದವನಿಗೆ ಒಂದು ಯೋಚನೆ ಬಂದಿರುತ್ತೆ, ನಾನು ಒಬ್ಬ ಹೆಂಗಸನ್ನು ಸಾಯಿಸೋದು ಸರಿನಾ ಅಂತೇಳಿ. ಆದರೂ ಕೂಡ ಲೋಕ ಕಂಟಕವಾದಂಥ ಒಂದು ಹೆಂಗಸುಗೆ ಜೊತೆಗೆ ತನ್ನ ತಂದೆಗೆ, ಗುರುಗಳಿಗೆ, ವಿಶ್ವಾಮಿತ್ರರಿಗೆ ಮಾತು ಕೊಟ್ಟಿರೋದ್ರಿಂದ ಅದನ್ನು ಪರಿಪಾಲನೆ ಮಾಡಲಿಕ್ಕೋಸ್ಕರ ಧರ್ಮ ಸಮ್ಮತವಾಗಿದೆ ಅಂತ ತಿಳಿದು ಅವಳನ್ನು ವಧೆ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ಅಹಲ್ಯೆಯನ್ನು ಉದ್ಧಾರ ಮಾಡೋದಂತ ನಮಗೆ ಗೊತ್ತಿದೆ. ಗುರುಗಳ ಶಾಪದಿಂದ, ತನ್ನ ಪತಿಯ ಶಾಪದಿಂದ ಅಹಲ್ಯೆ ಕಲ್ಲಾಗಿ ಪರಿವರ್ತನೆಗೊಂಡು ಎಷ್ಟೋ ವರ್ಷಗಳ ಕಾಲ ಇರ್ತಾಳೆ. ಯಾವಾಗ ಶ್ರೀರಾಮನ ಪಾದ ಸ್ಪರ್ಶವಾಗುತ್ತೋ ಅವಳಿಗೆ ತನ್ನ ಜೀವ ವಾಪಸ್ ಬರುತ್ತೆ. ಆಗ ಶ್ರೀರಾಮಚಂದ್ರ ಸ್ವತಃ ಹೋಗಿ ಅವಳಿಗೆ ಪ್ರಣಾಮ ಮಾಡ್ತಾನೆ. ಅದು ರಾಮನ ವಿಶೇಷತೆ ಬಂತು ಅಂತೇಳಿ ತಾನು ದೊಡ್ಡವನನ್ನು ತೋರಿಸ್ಕೊಳ್ತಾ ಇದ್ದ. ಆದರೆ ಇಲ್ಲಿ ರಾಮಚಂದ್ರ ಒಬ್ಬ ಮಹಿಳೆಗೆ, ಗುರುಪತ್ನಿಗೆ, ಅಂದರೆ ಅಂಥ ಒಬ್ಬ ಋಷಿ ಪತ್ನಿಗೆ ತೋರಿಸಿದ ಗೌರವವನ್ನು ತೋರಿಸ್ಲಿಕ್ಕೋಸ್ಕರ ಅವಳಿಗೆ ಪ್ರಣಾಮ ಮಾಡ್ತಾನೆ. ಇದು ಅಷ್ಟೇ ಅಲ್ಲ, ಆ
ಲೀಲಾಜಾಲವಾಗಿ ಧನಸ್ಸನ್ನು ಎದೆ ಏರಿಸಿ ತುಂಡರಿಸಿದಾಗಲೂ ಕೂಡ ನಾನು ದೊಡ್ಡವನು ಅಂತ ಕೊಚ್ಕೊಳ್ಳಿಲ್ಲ. ಅಂಥ ಒಂದು ವಿನಯಶೀಲತೆ ನಾವು ಶ್ರೀರಾಮಚಂದ್ರನಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಅವನನ್ನು ಗರ್ವವಿಲ್ಲದ ಗುಣವಂತನು ಅಂತ ಹೇಳ್ತೀವಿ ನಾವು. ಅಧ್ಯಕ್ಷರಾಗಿರುವಂತಹ ಕಳೆದ ವರ್ಷವೂ ಅಧ್ಯಕ್ಷರಾಗಿ ಈ ವರ್ಷವೂ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನೆರವೇರಿಸುವಂತಹ ಕೆ ಗಣೇಶ್ ಅವರು ಅವರಿಗೆ ಪ್ರಣಾಮಪೂರ್ವಕವಾಗಿ ಫಲತಾಂಬೂಲವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಅವರ ತಪೋಶಕ್ತಿ ನಮಗೆ ಒದಗಿ ಬರಲಿ ಅಂತ ಅವರ ಆಶೀರ್ವಚನವನ್ನು ಬೇಡುತ್ತಾ ಈ ಒಂದು ನೆನಪಿನ ಕಾಣಿಕೆ ಈ ಬೋಧ ಸ್ವರೂಪಾನಂದ ಸ್ವಾಮೀಜಿಯವರ ಸೇವೆ ಮತ್ತೆಯೂ ಕೊಡಗಿಗೆ ಸಂದರ್ಭಗಳು ಬಂದಾಗ ಒದಗಿ ಬರಲಿ ಅಂತ ಹಾರೈಸುತ್ತಾ ಅವರ ಪರಮೇಶ್ ಅವರು ಎಲ್ಲರೂ ಕೂಡ ಅವರವರ ವಿದ್ಯಾರ್ಥಿಗಳನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾವತ್ತು ಬರಲಿ ದೇಹದಲ್ಲಿ ಸ್ಥಿರವಾಗಿರಲಿ ಅಂತ ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬರಾದಂತಹ ವಿವೇಕಾನಂದರ ಗುರುಭಾಯಿಗಳಾದಂತಹ ಸ್ವಾಮಿ ಬ್ರಹ್ಮಾನಂದರು ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ನಮ್ಮ ರಾಮಕೃಷ್ಣಾಶ್ರಮ ಕೆಲವರು ನೋಡಿರ್ತಿತ್ತು. ಬಂದಾಗ ಅದರಲ್ಲಿ ಒಬ್ಬರು ಗಗನ ಚುಕ್ಕಿ ಮತ್ತು ಭರಚುಕ್ಕಿ ಅಲ್ಲಿ ಇದ್ದಂತಹ ಒಬ್ಬ ಚೀಫ್ ಇಂಜಿನಿಯರ್, ಅಲ್ಲಿ ನಿಮಗೆ ಗೊತ್ತಿರ್ಬೋದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂತಹ ಒಂದು ಜಾಗ, ಹಾಗೂ ಕೌಶಿಕ್ ಅಂದ್ಬಿಟ್ಟು ಅವರ ಹೆಸರು ಬಂದಿದ್ರು. ಅವ್ರು ಹೇಳಿದ್ರು ನಮ್ಮೆಲ್ಲರೂ ಆಶೀರ್ವದಿಸಬೇಕು ಅಂತ. ಸರಿ, ಸ್ವಾಮೀಜಿ ಅವರ ಮಕ್ಕಳಿಗೆ ಅನುವು ಮಾಡಿಕೊಟ್ಟು ಅವ್ರ ಊರಿಗೆ ಹೋಗ್ತಾರೆ. ಗಗನಚುಕ್ಕಿ ಭರಚುಕ್ಕಿ ಎಲ್ಲ ನೋಡಾದ್ಮೇಲೆ ಅವತ್ತು ಏಕಾದಶಿ ದಿವಸ ಸಾಯಂಕಾಲ ರಾಮನಾಮ ಭಜನೆಯನ್ನು ಮಾಡ್ತಾ ಇರ್ತಾರೆ. ಆ ರಾಮನಾಮ ಭಜನೆಯನ್ನು ಮಾಡ್ತಿದ್ದಾಗ ಶುದ್ಧ ಬ್ರಹ್ಮಪರಾತ್ಮರ ನಮಗೆಲ್ಲ ಗೊತ್ತಿದೆ. ಆಶ್ವವಾರಿ ಪರಿಪೂರ್ಣ ವಚನ ಮಾಮತಿ ರಾಕ್ಷಸ ಅಂತ ಎಲ್ಲಿ ಭಗವಂತನ ರಾಮನ ಇದಾಗ್ತಾ ಇರೋದು ಸ್ಮರಣೆ ಆಗ್ತಾ ಇದ್ದು ಅಲ್ಲಿ ಬಾಷ್ಪವಾರಿ ಕಣ್ಣೀರು ಬರ್ತಾ ಇರುತ್ತೆ. ಆ ಹನುಮಂತ ಬಂದು ಕೇಳ್ತಾ ಇರ್ತಾನೆ. ಕೇಳ್ತಾ ಅಷ್ಟು ಸಂತೋಷವನ್ನು ಪಡೆದಂತಹ ಒಂದು ಅಪರೂಪವಾದಂತಹ ಒಂದು ಜಾಗ ಇಲ್ಲಿ ಕೋದಂಡರಾಮ ದೇವಸ್ಥಾನ. ರಾಮರು ಕೂಡ ಈ ಇನಾಗ್ರೇಷನ್ ಕುಂಭಾಭಿಷೇಕ ಆದಾಗ ಬಂದಿದ್ದೆ ಸಂದೀಪಾತ್ಮೆ. ಇಂತಹ ಸುಂದರವಾದ ಈ ಜಾಗದಲ್ಲಿ ನೀವೆಲ್ಲರೂ ಇರುವಂಥದ್ದು. ಇಲ್ಲಿ ಬನ್ನಿ, ಪೂಜೆ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಗುತ್ತೆ. ಭಗವಂತನ ಆವಿರ್ಭಾವ ಇರುತ್ತೆ. ನಮ್ಮ ದೇವ ಮಂದಿರದಲ್ಲೂ ಕೂಡ ಆ ಭಗವಂತ ರಾಮಕೃಷ್ಣ ವಾಸುದೇವ ಭುಕ್ತಿ ಮುಕ್ತಿ ಸಾಧಕಂ ರಾಮಕೃಷ್ಣ ವಾಸುದೇವ ಭುಕ್ತಿ ಮುಕ್ತಿ ಸಾಧಕಂ ಜಾನಕಿ ಮನೋಹರಂ ಸರ್ವಲೋಕ ನಾಯಕಂ ಜಾನಕಿ ಮನೋಹರಂ ಸರ್ವಲೋಕ ನಾಯಕಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾದಿ ಸೇವ್ಯಮಾನ ಪುಣ್ಯನಾಮ ಕೀರ್ತನಂ. ಅಂತಹ ಭಗವಂತನಾದಂತಹ ಶಿವನೇ ಆ ರಾಮನ ಹೇಳ್ತಾ ಈ ವಿಲ್ ಗೋ ಟು ದ ಟ್ರಾನ್ಸ್. ಹಾಗಾದರೆ ಭಗವಂತ ಶಂಕರನ್ನೇ ಆ ಥರ ಹೋಗಬೇಕಾದ್ರೆ ನಾವಿಷ್ಟು ಭಕ್ತಿಯಿಂದ ಹಾಡಬೇಕಲ್ವಾ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಒಳಿತಾಗಲಿ, ಶುಭವಾಗಿ ಈ ಪವಿತ್ರವಾದಂತಹ ಈ ರಾಮನವಮಿ ದಿವಸ ಅವರ ಕೃಪಾ ಕಟಾಕ್ಷ ಚೆನ್ನಾಗಿ ಆಗಲಿ ಅಂತ ನಾನು ಹೃದಯ